ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಸೊ ಇದೊಂದು ಚಿಕ್ಕ ಬ್ಲಾಗ್ ಮಾಡೋಣ ಅಂತ ವಿಡಿಯೋನ ಶೂಟ್ ಮಾಡ್ತಿದ್ದೀನಿ. ಸೊ ಮದುವೆ ಆದಾಗ ಒಂದು ಸಣ್ಣದೊಂದು ಗೋಲ್ಡಲ್ಲಿ ತಾಳಿ ಹಾಕಿದ್ದೆ. ಮದುವೆ ಆಗಿ ತುಂಬ ದಿನ ಆಯಿತು. ಇವಾಗ ಅಗೇನ್ ಇನ್ನೂ 2 ತಾಳಿ ಎಕ್ಸ್ಟ್ರಾ ಹಾಕಬೇಕು ಅಂತ ಹೇಳಿದ್ದಾರೆ ಅಮ್ಮ. ಈ ಕಡೆ ಆ ಕಡೆ ಸೆಂಟ್ರಲ್ ಒಂದು ದೊಡ್ಡದಿದೆ, ಆ ಕಡೆ ಸೈಡಲ್ಲೊಂದು ಈ ಕಡೆ ಸೈಡೊಂದು ಬರುತ್ತೆ ಅಂತ ಹೇಳಿದರು. ಆವಾಗಲೇ ಹೇಳಿದರು ಹಾಕು ಅಂತ. ನನಗೆ ಕಾರ್ ಅಂದರೆ ಚಿಕ್ಕ ವಯಸ್ಸಿಂದ ತುಂಬ ಆಸೆ. ಸೊ ಅದಕ್ಕಂತ ಯಾವುದಾದ್ರು ಒಂದು ಸೆಕೆಂಡ್ಸಲ್ಲಿ ಕಾರ್ ತೊಗೊಂಡು ಓಡಿಸ್ಬೇಕು ಅನ್ನೋ ಆಸೆ ಇತ್ತು. ಸೊ ಸ್ವಲ್ಪ ಕಾಸು ಕೂಡ ಹಾಕಿ ಅದು ತೊಗೊಂಡು ಸ್ವಲ್ಪ ಲಾಸ್ ಗೀಸ್ ಎಲ್ಲ ತುಂಬ ಆಗೋಯಿತು. ಅದಕ್ಕೆ ನನಗೆ ಸೇವ್ ಮಾಡೋಕ್ಕಾಗಲಿಲ್ಲ. ಹಾಗೆ ನೀವು ಸ್ವಲ್ಪ ಸೇವ್ ಮಾಡಿಬಿಟ್ಟು ನೀವು ಹೋಗಿ ಗೋಲ್ಡ್ ತಗೊಳಕ್ಕೆ ಹೋಗ್ತಾಯಿದ್ದೀವಿ. ಚಿಕ್ಕದು ಒಂದು 2 ತಾಳಿ ತಗೋತೀವಿ. ಯಾಕಂದರೆ ಇವಾಗಿರೋ ಗೋಲ್ಡ್ ರೇಟ್ಗೆ ಜಾಸ್ತಿ ತಗೊಳಕ್ಕಾಗೋದಿಲ್ಲ. ಇಷ್ಟು ತಗೊಳ್ಳೋಷ್ಟಕ್ಕೆ 45,000 ಆಗಿಬಿಡುತ್ತೆ. ಸೊ ಅದೇ ಈ ಬ್ಲಾಗ್. ಬನ್ನಿ ಬ್ಲಾಗಲ್ಲಿ ಹೋಗೋಣ. ಸೊ ಫಸ್ಟು ಎಲ್ಲ ರೆಡಿಯಾಗಿದ್ದಾರೆ. ಅವ್ರನ್ನ ಕರ್ಕೊಂಡು ಕಾರಲ್ಲಿ ಹೋಗಿ ಯಾವುದೋ ಒಂದು ಸಣ್ಣ ತಾಳಿಗಳು ತಗೊಂಡು ಬರೋಣ. ಸೊ ಅದರ ರೇಟ್ ಎಷ್ಟಿರ್ಬೋದು ಅಂತ ನೀವು ಗೆಸ್ ಮಾಡಿ ನೋಡೋಣ. ಹೋಗೋಣ ಅಷ್ಟೇ. ಲೆಟ್ಸ್ ಗೋ. ಬರೀ ನರ್ಸರಿ ಹೂವಾಗ್ಲು ಯಾವ ಥರದ್ದು ವೆರೈಟೀಸ್ ಬೇಕಿದ್ರೂ ಸಿಗುತ್ತೆ. ಜೋಳಗೇರಿ ಅಂತ, ಜೋಳಗೇರಿ ಆಗಲಕೋಟೆ ಈ ಕಡೆ ಸೈಡು, ಹೊಸೂರು ಸೈಡು. ಫೈನಲಿ ನಾವು ಬಂದಿದ್ದಾಯಿತು. ನಮ್ಮೂರಿಂದ 8 ಕಿಲೋಮೀಟ್ರ್ ಆಗಲಕೋಟೆ ಅಂತ. ಆ ಊರಲ್ಲಿ ಬಂದು ತಗೋತಾ ಇದ್ದೀವಿ. ತೋರಿಸ್ತೀನಿ ನೋಡಿ ಅಂಗಡಿನ. ಅಲ್ಲಿ ಹೋಗ್ತಾನೆ ಅಮ್ಮ ಪವಿ ಇಬ್ಬರು ಹೋಗ್ತಾರೆ. ಹೋಗ್ಬಿಟ್ಟು ಯಾವತ್ತೋ ಸಿಂಪಲಾಗಿ ತಗೊಂಡು ಬಂದು ತೋರಿಸ್ತೀನಿ ನಿಮಗೆ. ಎಷ್ಟಾಗಿರ್ಬೋದು ಅಂತ ಮರಿದ್ರೆ ಕಮೆಂಟ್ಸಲ್ಲಿ ಹೇಳಿ ಬ್ರೋ. ಅಷ್ಟೇ. ಚೆನ್ನಾಗಿತ್ತಲ್ಲ? ಸೂಪರ್ ಆಗೈತೆ. ಚಲೋ ಇರಲಿಲ್ಲ ಪಾಪ. ಹೌದಾ? ಸೂಪರ್ ಆಗತ್ತಲ್ಲ. 3 ಗ್ರಾಮು 3.25 ಗ್ರಾಮ್ ಅನ್ಕೋತೀನಿ ತಗೊಂಡಿದ್ದು. 22 ಕ್ಯಾರೆಟ್ ಗೋಲ್ಡು. ಎಷ್ಟಾಗಿರುತ್ತೆ ಅಂತ ಹೇಳಿ ವಿಡಿಯೋಲಿ ತೋರಿಸ್ತೀನಿ ಏನು ತಗೊಂಡ್ವಿ ಅಂತ. ಇದಕ್ಕೆ ಅಷ್ಟೇ ತಗೊಂಡಿದ್ದು. ಯಾಕಂದರೆ ಕಾಸಿಲ್ಲ, ನಮ್ಮ ಕೊಟ್ಟಿಲ್ಲ ಕಾಸು ಜಾಸ್ತಿ. ಎಷ್ಟಾಗಿರುತ್ತೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಡೆಲ್ಲ ಎಷ್ಟು ರೇಟು ಏನೇ ಆಗುತ್ತೆ, ಎಷ್ಟು ಕೊಡ್ಬೋದು ಅದಕ್ಕೆ ಅಂತ. ನನ್ನ ಕಡೆ ಎಷ್ಟಿದೆ ಅಂತ ರೇಟ್ ಐತೆ. ಮತ್ತೆಲ್ಲ ಉರಿತು ಕಾಸು ಕೊಡ್ಬೇಕಾರೆ. ಓಕೆ, ನಾನು ಗಾರ್ಡನ್ ಇದೆ ಅಂತ ತೋರಿಸ್ತೀನಿ. ನೋಡ್ರಿ, ಈ ಕಡೆ ನಮ್ಮ ಕಡೆ ಎಲ್ಲ ಇದೆ. ಫುಲ್ ನರ್ಸರೀಸ್ ಇರುತ್ತೆ. ಯಾವ ಥರ ಗಿಡ ಬೇಕಿದ್ರೂ ಈ ಕಡೆ ಸಿಗುತ್ತೆ. ನೋಡಿ, ಫುಲ್ಲು ನರ್ಸರಿನೇ ಈ ಕಡೆ. ಅದೇ ಏನು ಕೆಲಸ ಮಾಡೋದು ಈ ಕಡೆ ಫುಲ್ಲು. ನಮ್ಮಮ್ಮ ಅಂತೂ ಮಾಡಲ್ಲ ಅಂತಾರೆ. ಇಲ್ಲಿಂದಾನೇ ಬ್ಯಾಂಗ್ಳೂರ್ ಸೈಡ್ ಎಲ್ಲ ಸೈಡು ಟ್ರಾನ್ಸ್ಪೋರ್ಟ್ ಆಗೋದು ಪ್ಲ್ಯಾಂಟ್ಸ್ ಎಲ್ಲ. ಈ ಕಡೆ ಯಾರಾದರೂ ಬಂದಿದ್ರೆ ಮರಿದಿರ ಕಮೆಂಟ್ಸ್ ಮಾಡಿ. ಆಮೇಲೆ ಜಸ್ಟ್ ಇಷ್ಟು ದಪ್ಪ ಇದೆ ಅಷ್ಟೇ ಚಿನ್ನ. ಎಲ್ಲ 10,000 ರೂಪಾಯಿ 15,000 ರೂಪಾಯಿ ಗ್ರಾಮ್ ಅಂದರೆ ಎಲ್ಲಿ ತಗೊಳ್ಳೋದು? ನೋಡಿ, ಪ್ಲ್ಯಾಂಟ್ಸ್ನ ತಗೊಂಡು ಈ ಥರ ಟ್ರಾನ್ಸ್ಪೋರ್ಟ್ ಮಾಡ್ಕೋತಾರೆ. ಬರೀ ನರ್ಸರಿನೇ ಇರುತ್ತೆ ಈ ಕಡೆ ಎಲ್ಲ. ಅಮ್ಮ, ನೀನು ಮದುವೆದಾಗ ಎಷ್ಟು ಆಯ್ತು ಗ್ರಾಮು? ನಿನ್ನ ಮದುವೆ ಆದಾಗ 150 ರೂಪಾಯಿ ಒಂದು ಗ್ರಾಮ್. 150 ರೂಪಾಯಿ. ಇವಾಗ ಹಂಗಿದ್ದಿದ್ರೆ ಎಲ್ಲರೂ ಗ್ರಾಮು. ಯಪ್ಪ ಸ್ವಾಮಿ, ಏನಮ್ಮ ಅವಾಗ ಜಾಸ್ತಿ ಯೂಸ್ ಮಾಡಿದ್ರಿ. ಅಕ್ಕಮ್ಮ ನಿನಗೆ ಮಾಡಿದೆ ತಿನ್ನಕ್ಕೆ ಇಲ್ಲ. ಅಲ್ಲಿ ತಗೊಂಡು ಮನೆಗೆ ಬಂದಿದ್ದಾಯಿತು ಅಷ್ಟೇ ಬ್ಲಾಗ್. ಇವಾಗ ಅದನ್ನ ತೋರಿಸ್ಬಿಟ್ಟು ತಲೆಗೆ ಹಾಕ್ತಾರೆ. ಅದು ಹೆಂಗಂತ ತೋರಿಸ್ತೀನಿ. ಯಾಕಂದರೆ ವಿಡಿಯೋ ದೊಡ್ಡದಿಲ್ಲ, ಬರೀ 3-4 ನಿಮಿಷ ಬರುತ್ತೆ. ಅದು ತೋರಿಸೋದು 5 ನಿಮಿಷ ಆಗುತ್ತೆ ಅಷ್ಟೇ. ಹೌದು, ಅಷ್ಟೇ. ಸ್ವಲ್ಪ ಪೋಣಿಸ್ಬಿಟ್ಟು ಹೆಂಗಿದೆ ಅಂತೆಲ್ಲ ತೋರಿಸ್ತೀನಿ. ಆಮೇಲೆ ಅಷ್ಟೇ. ನೆಕ್ಸ್ಟ್ ವಿಡಿಯೋಸ್ ಸಿಗೋಣ. ಟಾಟಾ, ಬೈ ಬಾಯ್. ಸೆಂಟ್ರಿಗೆ ಇದ್ದಾನೆ ಬರಬೇಕಿತ್ತು. ಇದು ದೊಡ್ಡದು. ಹಾಂ, ಇಷ್ಟೇನಾ? ಗುಂಡು ಭರ್ಜರಿ ಕತ್ಕಲ್ಲ. ಅಚ್ಚ ಹೇಳ್ತವ. ಚೆನ್ನಾಯ್ತಲ್ಲ. ಗುಂಡೇನು 1, 2, 4 ಚೆನ್ನಾಗೈತೆ. ಇವಾಗ ಚಿಂದ ಪಾಕದಲ್ಲಿ ಗುಂಡಿಗೆ ಹಾಕೋಕೊಡ್ದು ಅದು ಸವಿತದೆ. ಕಮ್ಮಿ ಆಗಿದ್ದು ರೇಟಲ್ಲೇ ಅದು ಮುಡಿಗಳು ಸಣ್ಣ. ಬಾಯ್ ಬಿಡ ಎಲ್ಲರಿಗೂ. ಬಾಯ್ ಬಿಡು. ಬಾಯ್ ಎಲ್ಲರಿಗೂ ಬಾಯ್.